ಕನಕಪುರ ಶ್ರೀ ನಟರಾಜ ರಾಜ್ಯ ಬಲಿಜ ಕಲಾ ಸಂಗಮದ ವತಿಯಿಂದ ಜಿಗಣಿ ರಾಜಶೇಖರ್ ಅವರಿಗೆ ಕಲಾಭೂಷಣ್ ಪ್ರಶಸ್ತಿ ಪ್ರದಾನ ಶ್ಲಾಘನೀಯ ಎಂದು ಪ್ರೆಸ್ಟೀಜ್ ಅಂಜಿನಪ್ಪ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಕನ್ನಡ ಸಿನಿಮಾಗಳು ತೆರೆಕಂಡರೂ ಚಿತ್ರಮಂದಿರಗಳಲ್ಲಿ ವೀಕ್ಷಕರು ಕಡಿಮೆಯಾಗಿ ಪೈರಸಿ ಹಾವಳಿ ಹೆಚ್ಚಾಗಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿಗಳ ನಷ್ಟ ಅನುಭವಿಸಬೇಕಾಗಿದೆ. ಇಂತಹ ಸಂದರ್ಭದಲ್ಲೂ ಎದೆಗುಂದದೆ ಜಿಗಣಿ ರಾಜಶೇಖರ್ ಅವರು ನಿರ್ಮಾಣ ಮಾಡಿದ್ದ ಚಿಣ್ಣರ ಚಂದ್ರ ಚಲನಚಿತ್ರಕ್ಕೆ ದುಬೈಯಿಂದ ಪ್ರಶಸ್ತಿ ಲಭಿಸಿದೆ. ತಮಟೆ ನರಸಿಂಹಯ್ಯ ಚಲನಚಿತ್ರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಶ್ಲಾಘನೀಯ ಎಂದು ಪ್ರೆಸ್ಟೀಜ್ ವಿದ್ಯಾಸಂಸ್ಥೆಗಳ ಚೇರ್ಮನ್ ಪಿ. ಅಂಜಿನಪ್ಪನವರು ಪ್ರಶಂಸೆ ವ್ಯಕ್ತಪಡಿಸಿದರು. ಶ್ರೀ ನಟರಾಜ ರಾಜ್ಯ ಬಲಿಜ ಕಲಾ ಸಂಗಮದ ವತಿಯಿಂದ ಕನಕಪುರದ ಡಿ.ಕೆ. ಪಾರ್ಟಿ ಹಾಲ್ನಲ್ಲಿ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಜಿಗಣಿ ರಾಜಶೇಖರ್ ಅವರು ಸಮಾಜ ಸೇವೆಯನ್ನು ಗುರುತಿಸಿ ಕಲಾ ಸಂಗಮದ ಗೌರವಾಧ್ಯಕ್ಷರಾದ ಬಸವನಗುಡಿ ಡಾಕ್ಟರ್ ತ್ಯಾಗರಾಜ್ ರವರು ಜಿಗಣಿ ರಾಜಶೇಖರ್ ಅವರಿಗೆ ಕಲಾಭೂಷಣ್ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಕಲಾ ಸಂಗಮದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಂದುಮತಿ, ಖಜಾಂಚಿ ಅಂಬಿಕಾ ವೆಂಕಟೇಶ್, ಶೈಲಜಾ, ರೂಪಾ, ಸಂಸ್ಥಾಪಕ ಅಧ್ಯಕ್ಷ ಜಿ.ಎಲ್. ಸಂಪಂಗಿರಾಮುಲು, ಮಲ್ಲೇಶ್ವರಂ ಅಶೋಕ್ ಕುಮಾರ್, ಯೋಗಿ ನಾರಾಯಣ ಬ್ಯಾಂಕ್ ಅಧ್ಯಕ್ಷ ಶ್ರೀರಾಮುಲು, ನಾಗಾರ್ಜುನ್, ಶ್ರೀನಿವಾಸ್, ಕನಕಪುರ ಬಲಿಜ ಸಂಘದ ಅಧ್ಯಕ್ಷ ಬಾಲರಾಜು, ಕಾರ್ಯದರ್ಶಿ ಕೆ.ಎಸ್. ಕೃಷ್ಣ, ದೊಡ್ಡಮದುವಾಡಿ ಬಂಗಾರಶೆಟ್ಟಿ, ಕಾಳಿದಾಸ್, ರಾಮನಗರ ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷರಾದ ಕಿಶೋರ್ ಕುಮಾರ್, ಶ್ರೀನಿವಾಸ ಸೇವಾ ಸಮಿತಿ ಅಧ್ಯಕ್ಷ ಕೆ.ಎಸ್. ಮುಕುಂದ, ಸೃಜನ್ ಲೋಕೇಶ್, ಅನಿಲ್, ಬಲಿಜ ಮುಖಂಡರಾದ ಡಾಕ್ಟರ್ ವೀರೇಂದ್ರ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.